ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಮೀಶೋ ಹಾಲ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ. ಬನ್ನಿ. ಏನಪ್ಪ ಅಂದರೆ ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ ಸ್ನೇಹಿತರೆ. ನನಗೆ ಎಷ್ಟು ದಿನದಿಂದ ಅನ್ಕೊತಾ ಇದ್ದೀನಿ, 1 ವರ್ಷ ಆಗೋಯ್ತು ನಾನು ಈ ಮನೆಗೆ ಬಂದು. ಆವತ್ತಿಂದನೂ ಅನ್ಕೊತಾ ಇದ್ದೀನಿ ನಾನು ಕಿಚನ್ನ ಮೇಕ್ ಓವರ್ ಮಾಡಬೇಕು ಅಂತ. ಆದರೆ ಆಗ್ತಾನೇ ಇರಲಿಲ್ಲ. ಈ ಸತಿ ಕೊನೆಗೂ ಆ ಶುಭಗಳಿಗೆ ಕೂಡಿ ಬಂತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕಿಚನ್ ಮೇಕ್ ಓವರ್ ಮಾಡೋದಕ್ಕೋಸ್ಕರ ಎಲ್ಲ ಪ್ರಾಡಕ್ಟು ತರಿಸಿದ್ದೀನಿ. ಅದೇ ಈ ವಿಡಿಯೋನಲ್ಲಿರುತ್ತೆ. ಮೀಶೋ, ಫ್ಲಿಪ್ಕಾರ್ಟ್, ಹಂಗೆ ಮನೆ ಹತ್ರ ಇರೋ ಲೋಕಲ್ ಶಾಪ್ಗೂ ಹೋಗಿ ನಾನು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಆ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಮತ್ತು ರಿವ್ಯೂ, ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ಹೊರಗಡೆ ಹೋಗಿ ಸಾಮಾನು ತೊಗೊಂಬಂದಿರೋದು, ಹಾಗೆ ಆನ್ಲೈನ್ ಪ್ರಾಡಕ್ಟ್ಸ್ ಕೂಡ, ಎರಡೂ ಕೂಡ ರಿವ್ಯೂ ಇದೊಂದೇ ವ್ಲಾಗಲ್ಲಿರುತ್ತೆ. ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ನನಗೂ ಕೂಡ ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ನನಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ಮೀಶೋ ಹಾಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಾನು ಫ್ರಿಜ್ ಮ್ಯಾಗ್ನೆಟ್ ಒಂದು ತೊಗೊಂಡಿದ್ದೀನಿ ಗಣೇಶಂದು. ಅದು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ. ಪ್ಯಾಕೇಜ್ ಮಾತ್ರ ಸೂಪರಾಗಿ ಬಂದಿತ್ತು. ಓಪನ್ ಮಾಡೋಕ್ಕೆ ಆಗಿಲ್ಲ. ಬಬಲ್ ಡ್ರಾಪಲ್ಲಿ ಈ ಥರ ಬಬಲ್ ಡ್ರಾಪಲ್ಲಿ ಫುಲ್ಲು ರ್ಯಾಪ್ ಮಾಡಿ ಕಳಿಸಿದ್ರು. ಚೆನ್ನಾಗಿದೆ, ಪರವಾಗಿಲ್ಲ, ಹಾಕ್ಕೋಬೋದು ಇದನ್ನು ನೋಡಿ. ಇದೊಂದು ಫ್ರಿಜ್ ಮ್ಯಾಗ್ನೆಟ್ ಇದು. ನೆಕ್ಸ್ಟ್ ಇದು ಆರ್ಟಿಫಿಷಿಯಲ್ ಗಿಡಗಳು. ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಓಪನ್ ಮಾಡ್ಕೊಂಡಿದ್ದೆ. ಎಷ್ಟು ಇದು 8 ಇದೆ, 198 ರುಪೀಸ್. ಈ ಕಡೆ ಸ್ಕ್ರೀನಲ್ಲಿ ನಾನು ಹಾಕ್ತಾ ಇರ್ತೀನಿ ಇದ್ರದ್ದು ಏನು ಪ್ರೈಸ್ ಇದೆ ಅಂತ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಆದರೆ ಒಂದೇ ಒಂದು ಪೀಸ್ ಡ್ಯಾಮೇಜ್ ಆಗಿದೆ. ಇದು ಯಾವುದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಡ್ಯಾಮೇಜ್ ಆಗಿದೆ. ಇಲ್ಲಿದೆ, ಇದು ಡ್ಯಾಮೇಜ್ ಆಗಿತ್ತು. ಇದ್ರದ್ದೊಂದು ಹೂವು ಥರದ್ದು, ಎಲೆ ಥರದ್ದು ಕಿತ್ತೋಗ್ಬಿಟ್ಟಿತ್ತು. ಪರವಾಗಿಲ್ಲ, ಓಕೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ಇಟ್ಕೊಂಡೆ, ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ ನಾನು. ಇದೊಂದು ಬ್ರಾಸ್ ಇಟ್ಸ್ಕೊಂಡಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟು ಈ ಸೆಟ್ ಆಫ್ 3 ಬೋಲ್ ಇಸ್ಕೊಂಡಿದ್ದೀನಿ. ನಮ್ಮ ಮನೇಲೆಲ್ಲ ಪ್ಲಾಸ್ಟಿಕ್ಕೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು. ಸರಿ ಇರಲಿ, ಇದನ್ನು 3 ಸಪೋಸು ತರಕಾರಿ ತೊಳ್ಕೊಳ್ಳೋದಕ್ಕಾಗಲಿ, ಇಲ್ಲ ಅಕ್ಕಿ ತೊಳ್ಕೊಳ್ಳೋದಕ್ಕಾಗಲಿ, ಏನಕ್ಕೆ ಬೇಕನ್ನ ಯೂಸ್ ಮಾಡ್ಕೊಳ್ಳೋದು. ಕ್ವಾಲಿಟಿ ಕೂಡ ಓಕೆ, ಸ್ವಲ್ಪ ಓಕೆ, ನಮ್ಮ ಪ್ರೈಸ್ಗೆ, ನಾವು ಕೊಟ್ಟಿರೋ ಕಾಸಿಗೆ ಇಷ್ಟು ಓಕೆ ಅನಿಸುತ್ತೆ, ತೊಗೋಬೋದು, ಪರವಾಗಿಲ್ಲ, ಟೊಳ್ಳೇನೋ ಅನಿಸೋದಿಲ್ಲ, ಪರವಾಗಿಲ್ಲ. ಇದು ಸೆಟ್ ಆಫ್ 3 226 ರುಪೀಸ್ ಏನೋ. ನಾನು ಹೇಳಿದ್ನಲ್ಲ ಅವಾಗೆ, ಈ ಕಡೆ ಸೈಡಲ್ಲಿ ಸ್ಕ್ರೀನಲ್ಲಿ ತೋರಿಸ್ತೀನಿ ಅಂತ ತೋರಿಸ್ತೀನಿ. ಇದೊಂದು ಮತ್ತು ನಾನು ಈ ಥರ ಇದು ಕೂಡ ಇಸ್ಕೊಂಡಿದ್ದೀನಿ ಕಿಚನಲ್ಲಿ ಮೇಕ್ ಓವರ್ ಮಾಡೋದಕ್ಕಂತ. ಆದರೆ ಮೀಶೋನಲ್ಲಿ ನೋಡಬೇಕಾದ್ರೆ ಇದು ತುಂಬ ಅಗಲವಾಗಿರ್ತಾಯಿತ್ತು, ಚೆನ್ನಾಗಿ ಕಾಣಿಸ್ತಾಯಿತ್ತು, ತುಂಬ ಅಗಲವಾಗಿತ್ತು ನೋಡೋದಕ್ಕೆ. ಆದರೆ ಇಲ್ಲಿ ತುಂಬ ಚಿಕ್ಕದ ಅನ್ನಿಸ್ತಾ ಇದೆ. ಅಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಬೇರೆ ಬೇರೆ ಥರ ಡಿಫ್ರೆನ್ಸ್ ಇದೆ. ಇದು ಕೂಡ ತೊಗೊಂಡಿದ್ದೀನಿ, ಒಂದು ಸೆಟ್ 4 ಇದೆ. ಯಾರು ಚೆನ್ನಾಗಿಲ್ಲ ಇಬ್ಬರಲ್ಲೂ. ಇದಿಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ನನಗೆ ಯಾಕೋ ಆನ್ಲೈನಲ್ಲಿ ಇಷ್ಟ ಆಗಿಲ್ಲ ಸಾಮಾನು. ನಾನು ಯಾವತ್ತೂ ಆನ್ಲೈನಲ್ಲಿ ಸ್ಟೀಲ್ ಸಾಮಾನು ತೊಗೊಂಡಿದ್ದಿಲ್ಲ. ಅದಕ್ಕೆ ಫಸ್ಟ್ ಇಲ್ಲಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಅಲ್ಲೇ ತೊಗೊಂಬಂದೆ. ಹೆವಿ ವೆಯ್ಟ್ ಇದೆ, ಫುಲ್ಲು ಸ್ಟೇನ್ಲೆಸ್ ಸ್ಟೀಲ್ ಇದು. ಅದಕ್ಕೊಂದು ಪ್ಲೇಟು, ರೈಸ್ ಮಾಡೋದಕ್ಕೊಂದು, ಸಾಂಬಾರು ಮಾಡೋದಕ್ಕಂತ ಒಂದು ತೊಗೊಂಬಂದಿದ್ದೀನಿ. ನಮ್ಮ ಮನೇಲೆಲ್ಲ ನೀವು ನೋಡಿದ್ದೀರ, ವ್ಲಾಗಲ್ಲೆಲ್ಲ ನೋಡಿರ್ತೀರ. ನಮ್ಮ ಮನೇಲೆಲ್ಲ ಅಲ್ಯೂಮಿನಿಯಂ ದೇವಸ್ಥಾನಲ್ಲೇ ನಾವು ಮಾಡೋದು. ಒಂದು ಕಡಾಯಿ, ಅದ್ರ ಮೇಲೆ ಮುಚ್ಚಕ್ಕೊಂದು ಪ್ಲೇಟು, ಮತ್ತು ಇಕ್ಲ ಕೂಡ ಹಳೇದಿತ್ತು. ಹಳೇದ್ರಲ್ಲಿ ಏನೋ ನಂಗೆ ಅಷ್ಟು ಇಷ್ಟ ಆಗ್ತಾರಿಲ್ಲ, ಅದಕ್ಕೆ ಒಂದು ಇಕ್ಲ ಕೂಡ ಇಸ್ಕೊಂಡಿದ್ದೀನಿ. ಇದೆಲ್ಲ ಇಲ್ಲೇ ಲೋಕಲ್ ಶಾಪಲ್ಲಿ ಇಸ್ಕೊಂಬಂದಿದ್ದು ನಾನು, ಆನ್ಲೈನಲ್ಲಿ ತರಿಸಿಲ್ಲ. ನೋಡೋಣ, ಆನ್ಲೈನಲ್ಲಿ ಒಂದು ಸತಿ ತರಿಸಿ ಚೆಕ್ ಮಾಡಿ ನೋಡ್ತೀನಿ ಸಾಮಾನು ಹೆಂಗೆ ಬರುತ್ತೆ ಅಂತ. ಅವಾಗ ನೋಡಿದಾಗ ಅವಾಗ ಕೂಡ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊತೀನಿ. ಇದಿಲ್ಲೇ ನಾವು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಇಷ್ಟಕ್ಕೆ 1000 ಇಲ್ಲ ಇದೆ ಬಿಲ್ಲು, 1850 ರೂಪಾಯಿ ಆಯಿತು ಇಷ್ಟಕ್ಕೆ. ಈ 3 ಸಾಮಾನಿಗೆ 1800 ಎಷ್ಟು 1805 ರೂಪಾಯಿ ಆಗಿದೆ. ಇದೇನೆ 1.25 kg, 1.25 kg ಇತ್ತು. ಇದಿಷ್ಟು ಬರೀ 2 ಬಟ್ಲೆ. ನೆಕ್ಸ್ಟು ನನಗೆ ತುಂಬ ದಿನದಿಂದ ಅನ್ಕೊತಾ ಇದೆ, ನಾನೊಂದು ಆಯಿಲ್ ಕಂಟೈನರ್ ತೊಗೋಬೇಕು ಅಂತ. ಅದಕ್ಕೆ ಸೆಟ್ ಆಫ್ 2 ಕಂಟೈನರ್ ತೊಗೊಂಡಿದ್ದೀನಿ. ಪ್ಯಾಕೇಜ್ ಅಂತೂ ಹೇಳೋ ಮಾತೇ ಇಲ್ಲ ನೋಡಿ. ಏನು ಗೊತ್ತಾ ಇದು, ಎಲ್ಲಿ ಅದು ಕತ್ರಿ, ಗಾಜುದಿದು ಕಂಟೈನರು.
ತುಂಬ ದಿನದಿಂದ ಅನ್ಕೊತಾ ಇದ್ದೆ ನಾನು ತಗೋಬೇಕಂತ. ಫೈನಲಿ ತಗೊಂಡಿದ್ದೀನಿ. ಇದ್ರ ಕ್ಯಾಪ್ಸು ನೋಡಿ. ನಂಗೆ ಮೀಶೋನಲ್ಲಿ ಇದೊಂದು ಇಷ್ಟ ಆಗುತ್ತೆ. ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಗಲ್ಲ ತೊಗೊಳೋದಕ್ಕೆ, ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಗುತ್ತೆ ತೊಗೊಳೋದಕ್ಕೆ. ನೋಡಿ ಆದರೆ ನನಗೊಂದೇ ಒಂದು ಭಯ ಇದೆ, ಈ ಜಾರ್ನೆಲ್ಲ ಯೂಸ್ ಮಾಡೋದಕ್ಕೆ. ನನ್ನ ಕೈ ಸರಿ ಇಲ್ಲ, ಯಾವಾಗ ಹೆಂಗೆ ಬೀಳಿಸ್ಬಿಡ್ತೀನಿ ಅಂತ ಗೊತ್ತಿಲ್ಲ. ನೋಡೋಣ ಎಷ್ಟು ದಿನ ಯೂಸ್ ಆಗಲಿ ಅಂತ ತೊಗೊಂಡಿದ್ದೀನಿ. ಇದಕ್ಕೆ ಇದು ಕೂಡ ಫ್ರೀ ಕೊಡ್ತಾರೆ, ಆಯಿಲ್ ಹಾಕೋದು. ಆವಾಗಿನ ಕಾಲದಲ್ಲೆಲ್ಲ ಇದನ್ನು ಫೊನಾಯಿಲ್ ಅಂತ ಹೇಳ್ತಾ ಇದ್ರು, ಇವಾಗ ಏನು ಹೇಳ್ತಾರೆ ಗೊತ್ತಿಲ್ಲ. ಆದರೆ ಇದರಲ್ಲಿ ಆಯಿಲ್ ಹಾಕೋದು ಕಂಟೈನರ್ ಕೊಟ್ಟಿದ್ದಾರೆ. ಕಂಟೈನರ್ ಎಲ್ಲ ಹಾಕೋದಕ್ಕೆ ಏನು ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ. ಇಷ್ಟಕ್ಕೆ 340 ರುಪೀಸ್ ಏನೋ ಆಯಿತು, 349 ಆಯಿತು. ನಾನು ಈ ಕಡೆ ಫೋಟೋ ಅಟ್ಯಾಚ್ ಮಾಡ್ತೀನಿ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟು ಕೊಟ್ಟಿದ್ದೀರಿ ಪ್ರೈಸ್ ಅಂತ. ನಾನು ಈ ಕಡೆ ಹಾಕ್ಕೊಂತೀನಿ, ನೀವು ನೋಡ್ಕೋಬೋದು. ಇದು ತೊಗೊಂಡಿದ್ದೀನಿ, ನೋಡೋಣ ಎಷ್ಟು ದಿನ ಹೆಂಗಿರುತ್ತೋ. ಪ್ರೈಸ್ ಬೇಕಂದರೆ ನಾನು ಈ ಕಡೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ಅದೇ ಕ್ವಾಲಿಟಿ ಚೆನ್ನಾಗಿದೆ, ನೋಡೋಣ ಹೆಂಗಿರುತ್ತೆ ಏನು ಅಂತ. ಇದನ್ನ ಸೈಡಲ್ಲಿ ಇಟ್ಬಿಡ್ತೀನಿ, ಯಾಕಂದರೆ ನನ್ನ ಕೈ ಸರಿ ಇಲ್ಲ, ಅದಕ್ಕೆ ಭಯ ನನಗೆ. ಸ್ಟಾಪ್ ಮಾಡಿದ್ಯಾ? ಇದು ನೆಕ್ಸ್ಟ್ ಬಂದು ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದು ನಾನು. ಏನು ಹೇಳ್ತಾರೆ ಇದನ್ನು, ಈ ಥರ ಕಂಟೈನರ್ ತೊಗೊಂಡಿದ್ದೀನಿ ನಾನು. ಇದು ಫೈಬರ್ದು ಸೆಟ್ ಆಫ್ 12 ತೊಗೊಂಡಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ಆಫರಲ್ಲಿ ಇತ್ತು, ತೊಗೊಂಡಿದ್ದೀನಿ. ನಮ್ಮ ಮನೇಲಿ ತುಂಬ ರೇಷನ್ನೆಲ್ಲ ನಾನು ಕಬೋರ್ಡಲ್ಲಿ ಹಂಗೆ ಇಟ್ಟಿರ್ತೀನಿ, ಎಲ್ಲ ಫಿಲ್ ಮಾಡಿಡೋಣ. ಅದು ನಾನು ಅವಾಗೇ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಹೇಳಿದ್ನಲ್ಲ, ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ, ಅದಕ್ಕೋಸ್ಕರ ಆರ್ಡ್ರ್ ಮಾಡಿ ತಗೊಂಡಿದ್ದೀನಿ. ಇದು ಸೆಟ್ ಆಫ್ 12 ಇದೆ. ಓಪನ್ ಮಾಡೋದು ಬೇಡ, ಓಪನ್ ಮಾಡಿದ್ರೆ ಇಕ್ಕಕ್ಕೆ ಜಾಗ ಇಲ್ಲ ನಮ್ಮ ಮನೇಲಿ. ಮೇಕ್ ಓವರ್ ಮಾಡಬೇಕಾದ್ರೆ ತಕ್ಕೊಳ್ಳೋಣ. ಇದೊಂದು ತೊಗೊಂಡಿದ್ದೀನಿ. ಅರಮನೆ ನೋಡಿ ಹೆಂಗ್ ಬಂದಿದೆ, ಅರಮನೆ ಥರ. ಇಲ್ಲಿ ಸೀಸರ್ ನೋಡಿ, ಒಳ್ಳೆ ಮನೆ ಥರ ಕಳಿಸಿದ್ದಾರೆ ಪಾರ್ಸಲ್ ಮಾಡಿ. ಇದು ನಾನು ಓಪನೇ ಮಾಡಿಲ್ಲ. ಇದು ರ್ಯಾಕ್ 2 ಇಟ್ಕೊಂಡಿದ್ದೀನಿ. ಆಯಿಲ್ ಕಂಟೈನರು, ಸ್ಪೈಸಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಪರವಾಗಿಲ್ಲ, ಗ್ರಿಪ್ಪಾಗಿ ಚೆನ್ನಾಗಿದೆ. ತುಂಬ ದಿನದಿಂದ ಅನ್ಕೊತಾ ಇದೆ. ಅದೇ ಆಫ್ಲೈನಲ್ಲಿ ಅಂಗಡಿಗಳ ಹತ್ರ ಹೋಗಿ ಕೇಳಿದ್ರೆ ಈ ಒಂದು ರ್ಯಾಕ್ಗೆ 700ರಿಂದ 800 ರೂಪಾಯಿ ಕೇಳ್ತಾರೆ. 700ರಿಂದ 800 ರೂಪಾಯಿ ಕೇಳ್ತಾರೆ ಇದೊಂದಕ್ಕೇ. ಅದೇ ಆನ್ಲೈನಲ್ಲಿ ನನಗೆ ಇದೆರಡು ಸೇರಿ 400 ರೂಪಾಯಿಗೆ ತೊಗೊಂಡಿದ್ದೀನಿ. ಮೀಶೋಲಲ್ಲ, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಇದು ಪರವಾಗಿಲ್ಲ, ಚೆನ್ನಾಗೈತೆ. ಆದರೆ ಇದು ಸ್ವಲ್ಪ ಗ್ರಿಪ್ಪಿಲ್ಲ, ಮೇಲೆದು ಅಲ್ಲಾಡುತ್ತೆ. ನೋಡಬೇಕಿದು ಅಲ್ಲಾಡ್ದಿರಂಗೆ ಇರುತ್ತಾ, ಎಷ್ಟು ದಿನ ಇರುತ್ತೆ ಅಂತ. ನಂಬಾರ ಬಿಟ್ಟರೆ ಅಲ್ಲಾಡುತ್ತೆ. ಅದೇ ಕಂಟೈನರೆಲ್ಲ ಇಕ್ಕಿದ್ರೆ ಹೆಂಗೆ ಬಾಳಿಕೆ ಬರುತ್ತೋ ಗೊತ್ತಿಲ್ಲ, ಹೆಂಗೆ ಕೂರುತ್ತೋ ಗೊತ್ತಿಲ್ಲ. ಒಂದೇ ಒಂದು ಟ್ರಯಲ್ ನೋಡೋಣ. ನಾನು ಹೇಳಿಲ್ವ ಅವಾಗೆ ನನ್ನ ಕೈಯಲ್ಲಿ ಬಾಳಿಕೆ ಬರಲ್ಲ, ನೋಡ್ಬೇಕು ಎಷ್ಟು ದಿನ ಇರುತ್ತೋ. ಅದೇ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಅಷ್ಟೇ. ಇದೆ ಕೆಳಗೆ ಇಕ್ಕ ರ್ಯಾಕ್ ತಂದಿದ್ದೀರಿ, ನೋಡೋಣ ಚಿಕ್ಕದಿಕ್ಕೆ ನೋಡೋಣ. ನೋಡಿ ಇಲ್ಲಿ ಏನನ್ನ ಹಾಕ್ಬಿಟ್ಟೆ ನಾವು ಇಡಬೇಕು. ನಾವು ಹಿಂಗೆ ಇಡಕ್ಕೆ ಹೋದರೆ ಈ ಥರ ಆಗುತ್ತೆ. ನಾವು ಎಮರ್ಜೆನ್ಸಿಲಿ ಅಡುಗೆ ಮಾಡೋ ಟೈಮಲ್ಲಿ ಹೆಂಗಂದರೆ ಹಂಗೆ ಇಟ್ಬಿಡ್ತೀವಿ. ನೋಡಿ ಈ ಥರ ಆಗುತ್ತೆ. ಇದ್ರ ಮೇಲೆ ಇಟ್ಕೊಳ್ಳೋಣ, ಇದ್ರ ಮೇಲೆ ಓಕೆ ಕೂರುತ್ತೆ, ಇದ್ರ ಮೇಲೂ ಕೂರಲ್ಲ. ನೋಡಬೇಕು ಹೆಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ಒಟ್ಟಾಗಿ ತರಿಸಿದ್ದೀನಿ, ನೋಡೋಣ. ಇದೊಂದಿದೆ,
ಇದು ಆಲ್ರೆಡಿ ನಾನು ಓಪನ್ ಮಾಡಿಬಿಟ್ಟಿದ್ದೆ. ಇದೇ ಇಷ್ಟು ಪ್ರಾಡಕ್ಟ್ ಆರ್ಡ್ರ್ ಮಾಡೋಕ್ಕೆ ಮುಂಚೆ ಮಾಡಿದ್ದು ಇದೇ ಫಸ್ಟ್ ಬಂದಿದ್ದು. ಅದಕ್ಕೆ ಚೆಕ್ ಮಾಡಿಬಿಡೋಣ, ಯಾಕಂದರೆ 7 ಡೇಸ್ ಒಳಗೆ ರಿಟರ್ನ್ ಏನಾರ ಪ್ರಾಬ್ಲಮ್ ಇದ್ದರೆ ಕಳಿಸ್ಬೋದು ಅಂತ. ಇದು ತರಿಸಿದ್ದೀನಿ. ಅದೆಲ್ಲ ಆರ್ಡ್ರ್ ಮಾಡೋಕ್ಕೆ ಮುಂಚೆ ಇದು ಆರ್ಡ್ರ್ ಮಾಡಿದ್ದು, ಅದನ್ನು ಯೂಸ್ ಮಾಡಿರಲಿಲ್ಲ. ಇದು ಪರವಾಗಿಲ್ಲ, ಓಕೆ. ಇದು 250 ನನಗೆ ಬಿತ್ತು. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಒಟ್ಟು ನಾನು ಎಷ್ಟು ಪ್ರಾಡಕ್ಟ್ ಫ್ಲಿಪ್ಕಾರ್ಟಲ್ಲಿ ತರಿಸಿದೆ ಅಂದರೆ 2 ರ್ಯಾಕು ಮತ್ತು ಕಂಟೈನರ್ಸು, ಇದಿಷ್ಟು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಈ ಸಾಮಾನು ಬಂದು ಆಫ್ಲೈನಲ್ಲಿ ತೊಗೊಂಬಂದಿರೋದು, ಅಂದರೆ ಮನೆ ಹತ್ರ ಲೋಕಲ್ ಶಾಪಲ್ಲಿ. ಇನ್ನಿಷ್ಟೂ ಮೀಶೋನಲ್ಲಿ ತಂದಿರೋದು. ಆಫ್ ಮಾಡಿ. ಈ ಆಫ್ಲೈನಲ್ಲಿ ತಂದಿರೋ ಪ್ರಾಡಕ್ಟ್ ಬಿಟ್ಟು ಇಷ್ಟಕ್ಕೇನೆ 2060 ರೂಪಾಯಿ ಆಗಿದೆ. 2060 ರೂಪಾಯಿ, ಇದೊಂದು 1800 ರೂಪಾಯಿ. ಎಲ್ಲ 3800-900 ರೂಪಾಯಿ ಅಂತ ಇಟ್ಕೊಳ್ಳಿ. ಹಂಗೆ ಹಿಂಗೆ ಆ ಕಡೆ ಈ ಕಡೆ ಹೋದ್ರು. ಇನ್ನೊಂದು ಪ್ರಾಡಕ್ಟ್ ಏನಂದರೆ, ನಾನು ಈ ಕಡೆ ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತೀನಿ, ನಾನು ಅದನ್ನು ಫೋಟೋ ಹಿಡಿದಿಟ್ಟಿದ್ದೀನಿ. ಶುಗರು ಮತ್ತು ಟೀ ಪುಡಿ ಕಾಫಿ ಪುಡಿಗಂತ ಒಂದು ಕಂಟೈನರ್ ಆರ್ಡ್ರ್ ಮಾಡಿದ್ದೆ. ಆ ಕಂಟೈನರ್ ಬಂದು ಅದು ಹೆಂಗೆ ಬಂತಂದರೆ, ಶುಗರ್ಗೆ ಕ್ಯಾಪ್ ಇದೆ, ಟೀ ಪುಡಿಗೆ ಕ್ಯಾಪ್ ಇದೆ, ಕಾಫಿ ಪುಡಿದು ಕ್ಯಾಪೇ ಇಲ್ಲ. ಅದು ರಿಟರ್ನ್ ಹಾಕಿದ್ದೀನಿ, ಕ್ಯಾಶ್ ಬಂದಿದೆ. ಅದೇ ಪ್ರಾಡಕ್ಟ್ ಅವ್ರು ಕೂಡ ಇನ್ನೂ ಎತ್ಕೊಂಡು ಹೋಗಿಲ್ಲ. ಆದರೆ ಅದೇ ಥರದ್ದು ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಮೇಲೆ ನಾನು ಅದ್ರ ಬಗ್ಗೆನೂ ನಿಮಗೆ ರಿವ್ಯೂ ತೋರಿಸ್ತೀನಿ. ಆದರೆ ಇವಾಗ ಬಂದಿರೋ ಪ್ರಾಡಕ್ಟ್ ಹೆಂಗೆ ಬರ್ತಿತ್ತು ಅಂತ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ನೋಡ್ಕೋಬೋದು. ಇದೊಂದು ಪ್ರಾಡಕ್ಟ್ ಮಿಸ್ ಆಗಿಬಿಟ್ಟಿತ್ತು. ಲಾಸ್ಟಲ್ಲಿ ಆಫ್ ಮಾಡಿ ತಿರ್ಗಿ ಆನ್ ಮಾಡಿರೋದು ಈಗ ನಾವು ವೀಡಿಯೋನ. ಇದು ನನ್ನ ಹಾಲ್ಗೆ ಇಲ್ಲೊಂದು ನನ್ನ ಅಪೋಸಿಟಲ್ಲಿ ಒಂದು ಗೋಡೆ ಇದೆ. ಆ ಗೋಡೆ ಮೇಲೆ ಏನೂ ಇಲ್ಲ. ಅಯ್ಯಪ್ಪ, ಇದೊಂದು ತರಿಸಿದ್ದೀನಿ, ವಾಲ್ ಸ್ಟಿಕ್ಕರ್ಸು ಹಾಕ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಇದು ಚೆನ್ನಾಗಿ ಬಂದಿದೆ. ಆದರೆ ಇದು ಮೀಶೋನಲ್ಲಿ ತೋರಿಸಿರ್ತಾರಲ್ಲ ಹಾಕಿ, ಅದಕ್ಕಿಂತ ತುಂಬ ಚಿಕ್ಕದಾಗಿದೆ. 1 ರೂಪಾಯಿ 5 ರೂಪಾಯಿ ಕಾಯಿನಷ್ಟಾಗಲ್ಲ ಇದೆ ಇದು. ಅಲ್ಲಿ ನೋಡಿದ್ರೆ ಈ ಲೆವೆಲಲ್ಲಿ ತೋರಿಸ್ತಾರೆ, ಈ ಚಿಕ್ಕದನ್ನು. ಇದನ್ನು ಈ ಲೆವೆಲಲ್ಲಿ ತೋರಿಸ್ತಾರೆ. ಇದನ್ನು ಇನ್ನೂ ತುಂಬ ದೊಡ್ಡದಾಗಿ ತೋರಿಸ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಇಷ್ಟು ಚಿಕ್ಕದಾಗಿ ಬಂದಿದೆ. ನೋಡೋಣ, ನಾನು ಇಲ್ಲಿ ವಾಲ್ಗೆ ಹಾಕಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಈ ಮೀಶೋ ಅಲ್ಲಿ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ನನಗೆ ಕೂಡ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಆಗುತ್ತೆ. ಇನ್ನು ಇದೇ ಥರ ಹೆಚ್ಚಿನ ವೀಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ